ಬೈ ಜನರಲ್ ಒಳಗೆ ಜರ್ನಿ ಮಾಡು ಅಂತೇಳಿ ಭಾಳ ಜನ ಹೇಳತ್ತಿದ್ರಿ. ಬಟ್ ಆ ಜನರಲ್ ಒಳಗೆ ಜರ್ನಿ ಮಾಡುವಂಥ ಸೌಭಾಗ್ಯ ನಮ್ಮ ದಕ್ಷಿಣ ಭಾರತದೊಳಗೆ ನನಗೆ ಒದಗಿ ಬರಲಿಲ್ಲ. ಬಟ್ ದೇವ್ರ ಅಂತ ಇದು ನೋಡ್ರಿ, ನಮ್ಗೆ ಜನರಲ್ ಒಳಗೆ ಜರ್ನಿ ಮಾಡ್ಬೇಕಂತ ಹೇಳಿ ಇಂಥದ್ದೊಂದು ಕ್ಷಣನ ಒದಗಿಸ್ಕೊಟ್ಟಾನ. ಎಲ್ಲಿಪ್ಪ ಅಂದ್ರೆ ವಾರಣಾಸಿ ಅಂದರೆ ಕಾಶಿಯಿಂದ ನ್ಯೂ ಡೆಲ್ಲಿ ಟ್ರೈನ್ ಬಿಟ್ಟು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ರೀ ಜನರಲ್ ಒಳಗೆ. ಬಟ್ ಬರ್ಬರ್ತಾ ಜನರಲ್ ಇಷ್ಟು ತುಂಬ್ತಾ ಹೊಡೆದಾಟ ಆಗಿಬಿಟ್ಟು ರೀ ಟ್ರೈನ್ ಒಳಗೆ. ಹೊಡೆದಾಟ ನೋಡಿದ್ವಿ, ಅತ್ತಾಗಿಂದ ಅತ್ತಾಗ ದುಗಿಸ್ತಾರೆ ನಿಮ್ಮನ್ನ. ನನಗೆ ಜನರಲ್ದು ಏನಂತ ಹೇಳಿ ಅನ್ನೋದು ನನಗೆ ಅಲ್ಲಿ ಆ ಟ್ರೈನ್ ಹತ್ತಿದ್ಮೇಲೆ ಗೊತ್ತಾಗಿದೆ. ನಾವು ಈ ಜರ್ನಿ ಒಳಗೆ ಉತ್ತರ ಪ್ರದೇಶದ ಮೇಜರ್ ಪ್ಲೇಸಸ್ಗಳಾದಂಥ ಜೌನ್ಪುರ್, ಸುಲ್ತಾನ್ಪುರ್, ನಿಹಾಲ್ಗಢ, ಆಮೇಲೆ ಉತ್ತರ ಪ್ರದೇಶದ ರಾಜಧಾನಿ ಆದಂಥ ಲಖನೌಗೆ ಎಂಟ್ರಿ ಆಗಿ ಈ ಜರ್ನಿ ಸ್ಟಾರ್ಟ್ ಮಾಡಿದೀವಿ ರೀ. ರಾತ್ರಿ 3:30ಗೆ ನನ್ನ ಟ್ರೈನ್ ಟಿಕೆಟ್ ಹೆಂಗೋ ಕನ್ಫರ್ಮ್ ಆತ. ಅದು ಹೆಂಗೆ ಕನ್ಫರ್ಮ್ ಆತಂತ ನೋಡ್ಬೇಕಂದ್ರೆ ನೀವು ವಿಡಿಯೋ ನೋಡ್ಬೇಕು. ಮತ್ತು ಬೆಳಗ್ಗೆ ನಾವು ಮುಂಬೈಯಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ಕಿಂಗ್ ರಾಜಧಾನಿ ಅಂದರೆ 12951 ರಾಜಧಾನಿ ಜೊತೆ ಪ್ರಗತಿ ಮೈದಾನ ಅಂತೆಲ್ಲ ನಮ್ದು ರಾಜಧಾನಿ ಎಕ್ಸ್ಪ್ರೆಸ್ ಜೊತೆ ನಮ್ಮ ಮಹಾಮಾನ ಎಕ್ಸ್ಪ್ರೆಸ್ ಅದು ಪ್ಯಾರಲಲ್ ರನ್ ಐತ್ರಿ. ಮತ್ತು ಇದೇನು ಮಹಾಮಾನ ಎಕ್ಸ್ಪ್ರೆಸ್ ಅದಲ್ಲ, ಇದು ನಾರ್ಮಲ್ ಟ್ರೈನ್ ಅಲ್ರಿ, VIP ಟ್ರೈನ್ ಅಷ್ಟೇ VIP ಅಲ್ರಿ. ನನ್ನ ಜೊತೆ ಏನು ಜರ್ನಿ ಮಾಡಿರಲ್ಲ ಎಲ್ಲರೂ VVIPಗಳು, ಎಲ್ಲ ದೊಡ್ಡ ಕ್ರಿಯೇಟರ್ಸ. ಬರೀ ಈ ಜರ್ನಿನ ಸ್ಟಾರ್ಟ್ ಮಾಡೋಣ. ಒನ್ ಸೆಕೆಂಡ್ ವಿಡಿಯೋ ನೋಡೋಕ್ಕಿಂತ ಮೊದಲು ನೀವು ಕೇಳ್ತಿರ್ತೀರಿ ಬೈ ಕರ್ನಾಟಕ ದರ್ಶನ ಏನಾತಂತೇಳಿ. ಕರ್ನಾಟಕ ದರ್ಶನ ವಿಡಿಯೋಗಳು ಬರ್ತಾವ್ರಿ. ಯಾಕಂದ್ರೆ ನನ್ನ ಪರ್ಸ್ನಲ್ ಕಾರಣಗಳಿಂದ ನಾನು ವಿಡಿಯೋ ಶೂಟ್ ಮಾಡಿಲ್ಲ ರೀ. ಅದು ನಂದು ತಪ್ಪನ ಐತಿ. ಅದ್ರ ಸಂಬಂಧ ನಾನು ಕರ್ನಾಟಕ ದರ್ಶನ ಕಂಟಿನ್ಯೂ ಮಾಡ್ಬೇಕಂತೇಳಿ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಷ್ಟು ರಿಕ್ವೆಸ್ಟ್ ಬಂದವಲ್ಲ, ಅದಕ್ಕೆ ಈ ಸೀರೀಸನ್ನು ನಾವು ಈಗ ಮಾಡೋಣಂತ ನಾನು ಇವತ್ತು ಜರ್ನಿ ಮಾಡತ್ತೇನೆ ರೀ ಮಹಾಮಾನ ಎಕ್ಸ್ಪ್ರೆಸ್ ಒಳಗೆ. ಆಮೇಲೆ ನಾವು CR ರಾಜಧಾನಿ ಒಳಗೆ ಹತ್ತಿ ನಮ್ಮ ಹುಬ್ಬಳ್ಳಿ ಮಠ ಹೋಗ್ತೀವಿ ರೀ. ಅದೆಲ್ಲ ನೀವು ನೋಡ್ಬೇಕಂದ್ರೆ ಕಂಟಿನ್ಯೂಸ್ 3 ವಿಡಿಯೋ ಬರ್ತಾವೆ. ಈ ಸೀರೀಸ್ ಎಂಜಾಯ್ ಮಾಡ್ತಾರಂತ ಅನ್ಕೋತೀನಿ. ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಈಗ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದೀನಿ ವಾರಣಾಸಿ ಜಂಕ್ಷನ್ ಒಳಗೆ. ನೀವು ನೋಡಿರ್ತೀರಿ ನಂದು ಇನ್ನೊಂದು ಚಾನಲ್ ಆದಂಥ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ನಾವು ಬಂದಿದ್ವಿ. ಏರ್ ಇಂಡಿಯಾ ಅಲ್ಲ, ನಾವು ಬಂದಿದ್ವಿ ಆಕಾಶ ಏರ್ ತೊಗೊಂಡು ಬೆಂಗಳೂರಿನಿಂದ ವಾರಣಾಸಿಗೆ. ಇಲ್ಲೊಂದು ಫಂಕ್ಷನ್ ಇತ್ತು, ನೀವೆಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನೋಡಿರ್ತೀರ ಅಂತ ಅನ್ಕೋತೀನಿ. ನಂದು RCD ಇನ್ಸೈಡ್ ಇಟ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಒಳಗೆ. ನಾವು ಈಗ ಹೊಂಟೇವ್ರಿ ವಾರಣಾಸಿಯಿಂದ ಡೆಲ್ಲಿಗೆ, ರಾಷ್ಟ್ರ ರಾಜಧಾನಿ ದೆಹಲಿಗೆ. ಬಟ್ ನಮ್ಮ ಟಿಕೆಟ್ ಕನ್ಫರ್ಮ್ ಇಲ್ಲ. ನಾವು ಟೋಟಲ್ ಒಂದು 11 ಜನ ಇದೀವಿ. 9 ಜನದ ಕನ್ಫರ್ಮ್ ಐತಿ. ನಂದ ಮತ್ತು ಇವ ರಾಜ ಅದಾನಲ್ಲ, ಇವಂದ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ನಮ್ಮ ಪ್ಲ್ಯಾನ ಲೇಟಾಗಿ ಆಯ್ತು. ಅದಕ್ಕೆ ನಾನು ಅರ್ಜೆಂಟ್ಲೇ ಫ್ಲೈಟಲ್ಲೇ ಬಂದೆ. ಫ್ಲೈಟಿದ್ದು ವಾಪಸ್ ಹೋಗಿ ನೋಡಿದ್ವಿ 40,000 ಇತ್ತು ರೀ. ಅದಕ್ಕೆ ನಮ್ಮ ಭಾರತೀಯ ರೈಲ್ವೆನ ನಮಗೆ ಸಾಥ್ ಕೊಡುತ್ತಲ್ಲ, ಅದಕ್ಕೆ ಇದ್ರೊಳಗೆ ಈಗ ಜನರಲ್ ತೊಗೊಂಡಿವಿ. TC ಅವ್ರಿಗೆ ಕೇಳೋದ ಏನು ಡಿಫ್ರೆನ್ಸ್ ಏನಾರ ಆಗುತ್ತೆ, ಖಾಲಿದ್ದು ಸೀಟ್ದು ನೋಡ್ದೆ. ಬಟ್ ಇವ್ರದ್ದು ಏನೈತಲ್ಲ, ನಮ್ಮ ಮಲಾರ್ ಬೈ, ನಮ್ಮ ಶ್ರೇಯಾಂಶ್ ಭಯ, ಸತ್ಯ ಭಯ, ಇವ್ರದ್ದು ಹೆಂಗೆ ಐತಂದ್ರೆ ಎಲ್ಲ ಅರ್ಧ ಟಿಕೆಟ್ ಐತಿ. ಟೋಟಲ್ ನಮ್ಮ 3 ಟಿಕೆಟ್ ಫಸ್ಟ್ AC ಒಳಗೆ ಅದಾವ. ಅದ್ರೊಳಗೆ 3 ಟಿಕೆಟ್ ಒಳಗೆ ಇಬ್ಬರು ಅವ್ರ ಜೊತೆ ಪಾರ್ಸೆಲ್ ಅದಾರೆ. ಟೋಟಲ್ 5 ಟಿಕೆಟ್ ಆತ. ಮತ್ತು ಇನ್ನೊಂದು ಏನು ಗೊತ್ತ್ರಿ, ಈ ಸೆಕೆಂಡ್ AC ಒಳಗೆ 2 ಟಿಕೆಟ್ ಕನ್ಫರ್ಮ್ ಅದಾವ, 3 ಟಿಕೆಟ್ RC ಅದಾವೆ. ಬರೀ ಎಲ್ಲ ಹಿಂಗೆ ಅದಾವ. ಅದಕ್ಕೆ ನೋಡೋಣಂತ ಜರ್ನಿ ಹೆಂಗಾಗೈತೆ ನನಗೂ ಗೊತ್ತಿಲ್ಲ, ನಾವು ಹೆಂಗೆ ಹೋಗ್ತೇವೆ ಅಂತೇಳಿ. ಎಷ್ಟೋ ಟ್ರೈನ್ ಚಲ್ತಾವ್ರಿ ಎಷ್ಟೋ ಟ್ರೈನ್ ಹೋಗ್ತಾರೆ ಇಲ್ಲಿಂದ. DDU ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಅಂತೇಳಿ ಬರುತ್ತೆ, ಅಲ್ಲಿಂದ ನೋಡಿದ್ವಿ. ಅದು ಮೇನ್ ಲೈನ್ ಯಾವುದಂದ್ರೆ ಹೌಡಾ, ದಿಲ್ಲಿ, ಪಟ್ನಾ ಎಲ್ಲ ಟೈಪಿಂದ ಮೇನ್ ಲೈನ್. ಅಲ್ಲಿಂದ 1 ಟಿಕೆಟ್ ಸಿಗಲಿಲ್ಲ. ವಾರಣಾಸಿಯಿಂದ ನೋಡಿದ್ವಿ, ಇಲ್ಲಿಂದ ಸಿಗಲಿಲ್ಲ. ಲಕ್ನೋಯಿಂದ ನೋಡಿದ್ವಿ, 1 ಟಿಕೆಟ್ ಇಲ್ಲ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ, ಇಲ್ಲಿಂದ 1 ಟಿಕೆಟ್ ಸಿಗೋಂಗಿಲ್ಲ. ಅದಕ್ಕೆ ನೋಡತ್ತೀವಿ ಯಾವುದು ಆಗುತ್ತೆ ಅಂತೇಳಿ ನೋಡೋಣ ಅಂತ. ನಾವೀಗ ಅದೇವಿ ವಾರಣಾಸಿ ಜಂಕ್ಷನ್ ಒಳಗೆ. ನಮ್ಮ ಟ್ರೈನ್ ಐತಿ 6:55 ಈಗ ಮಹಾಮಾನ ಎಕ್ಸ್ಪ್ರೆಸ್. ಭಾಳ ಫೇಮಸ್ ಮಹಾಮಾನ ಎಕ್ಸ್ಪ್ರೆಸ್ ರೀ. ನೋಡೋಣ ಅಂತ ಜರ್ನಿ ಹೆಂಗಾಗುತ್ತೆ ನೋಡ್ರಿ. ಇಲ್ಲೇ ಎಲ್ಲರ ಕಡೆನೂ ಎಷ್ಟೆಷ್ಟು ಲಗೇಜ್. ಹಾಂ 2 ನಂಬರ್ ಭಯ ಬೋಲೆ. ಇಲ್ಲಿ ನೋಡ್ರಿ ಶ್ರಮಜೀವಿ ಎಕ್ಸ್ಪ್ರೆಸ್ ರಾಜಗಿರ್ ನ್ಯೂ ದಿಲ್ಲಿ ಡಿಪಾರ್ಟ್ ಆತ. ನಾವು ಈಗ ನಿಂತೇವೆ. ಹಂಗೆ ನೋಡೋಣ ಅಂತ ಯಾವ ಟ್ರೈನಿಗೆ ಪಕ್ಕ ಮಹಾಮಾನಕ್ಕೆ ಹತ್ತೇವೆ. ಇದು ಕೇಳಿದೆ ಟಿಕೆಟ ಇಲ್ಲ ಅಂದ್ರೆ, ಅದಕ್ಕೆ ನೋಡೋಣ. ಈಗ ಇದು ಜನರಲ್ ಖಾಲಿ ಇದೆ. ಇಲ್ಲ ನಾ ಹೆಂಗೆ ಖಾಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗತ್ತೆ ರೀ ಇಲ್ಲಿ ಬಂದ. भाई हमारा ट्रेन कब आएगा? अभी शंट हो जाएगा प्लेटफॉर्म पे. वैसे तो इसी प्लेटफॉर्म पर होता है. वाह विस्टाडोम रिकॉर्डिंग कार विस्टाडोम. ಇಲ್ಲಿ ನೋಡ್ರಿಲ್ಲ ನಮ್ಮ ಟ್ರೈನ್ ಶಂಟ್ ಆಗೈತಿ. ಈಗ ಪ್ಲಾಟ್ಫಾರ್ಮ್ ನಂಬರ್ 7 ಮಹಾಮಾನ VIP ಟ್ರೈನ್ ನೋಡ್ರಿ. ಮಹಾಮಾನ ಎಕ್ಸ್ಪ್ರೆಸ್
ಇದು ಪ್ರೀಮಿಯಂ ಕ್ಯಾಟಗರಿ ಟ್ರೈನ್ ರೀ. ಇದು ನೋಡ್ರಿ, ಇದು ICF ಟ್ರೈನ್ ಆದ್ರೂ ಇದ್ರದ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಹೆಂಗೈತೆ ಅಂತ ಫುಲ್ಲಿ ಡಿಫ್ರೆಂಟ್ ಐತಿ. ಇದು ಒಳಗೆ ಎಲ್ಲ ಇಂಟೀರಿಯರ್ ನೋಡ್ರಿ ಅಂದ್ರೆ ಸೈಕೇರಿ ನೀವು. ಫಸ್ಟ್ AC ಸೆಕೆಂಡ್ AC ಒಳಗೆ ನಮಗೆ ಟೋಟಲ್ ಟಿಕೆಟ್ಸ್ ಅದಾವ. ಬಟ್ ಇದ್ರೊಳಗೆ ಹೆಂಗೆ ಗೊತ್ತ್ರಿ, ಫಸ್ಟ್ AC ಸೆಕೆಂಡ್ AC ಥರ್ಡ್ AC ಇಲ್ಲ. ಇದೊಂದ ನೋಡ್ರಿ, ನಾನು ಟ್ರೈನ್ ನೋಡಿದ್ದ ಫಸ್ಟ್ AC ಐತಿ, ಸೆಕೆಂಡ್ AC ಐತಿ. ಬಟ್ ಇದ್ರೊಳಗೆ ಥರ್ಡ್ AC ಇಲ್ಲ, ಸ್ಲೀಪರ್ ಅದಾವ ಉಳ್ಕಿದ್ದು. ಬರ್ರಿ ಈಗ ನಾವು ಸ್ವಲ್ಪ ಮಹಾಮಾನ ಎಕ್ಸ್ಪ್ರೆಸ್ದ ಹಿಸ್ಟ್ರಿ ಬಗ್ಗೆ ತಿಳ್ಕೊಂತ. 2016 ಈ ಟ್ರೈನ್ ಸ್ಟಾರ್ಟ್ ಆತ್ರಿ. ಮಹಾಮಾನ ಅಂದ್ರೆ ಮದನ್ ಮೋಹನ್ ಮಾಳವೀಯ ಅನ್ನೋ ಫ್ರೀಡಮ್ ಫೈಟರ್ ಅದಾರ ರೀ. ಅವರ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕೇರ್ಬೋದು ನೀವು, ವಾರಾಣಸಿ ಒಳಗೈತಿ. ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದವರು ಅವರ ಹೆಸರಿನ ಮೇಲೆ ಅವರ ನೆನಪಿಗಾಗಿ ಮಹಾಮಾನ ಎಕ್ಸ್ಪ್ರೆಸ್ಗಳು ಸ್ಟಾರ್ಟ್ ಆದವು. ಈ ಮಹಾಮಾನ ಎಕ್ಸ್ಪ್ರೆಸ್ಗಳು ಏನೇನು ಮಾಡ್ತವಪ್ಪ ಅಂದ್ರೆ, ಮೊದಲನೇದು ಮಾತಾಡ್ಬೇಕಂದ್ರೆ ಈ ಟ್ರೈನ್ ಒಳಗೆ ಬೇರೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ಗಳಿಗಿಂತ 15% ರೇಟ್ ಜಾಸ್ತಿ ಇರುತ್ತೆ. ಮತ್ತು ಈ ಟ್ರೈನುಗಳೊಳಗೆ ರೈಲ್ವೇಸ್ದವ್ರು ಏನು ಕ್ಲೇಮ್ ಮಾಡ್ತಾರಪ್ಪ ಅಂದ್ರೆ, ಈ ಟ್ರೈನ್ಗಳೊಳಗೆ ಎಕ್ಸ್ಟ್ರಾ ಫೀಚರ್ಸ್ ಅದಾವ್ರಿ ಬೇರೆ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಟ್ರೈನ್ಗಳಕ್ಕಿಂತ ಅಂತೇಳಿ. ಇದನ್ನು ನೀವು ನೋಡ್ಬೋದಿಲ್ಲ. ಇದೇನು ಥೀಮ್ ಐತಲ್ಲ, ಇದು ಮಹಾಮಾನ ಎಕ್ಸ್ಪ್ರೆಸ್ ಥೀಮ್. ಇದು ICF ಟ್ರೈನ್. ಬಟ್ ICF ಟ್ರೈನ್ ಒಳಗೆ ನಿಮ್ಗೆ ಎಕ್ಸ್ಟ್ರಾ ಫೆಸಿಲಿಟಿ ಸಿಗ್ತಾವೆ. ಏನೇನು ಫೆಸಿಲಿಟಿ ಸಿಗ್ತಾವೆ, ಏನೇನು ಇಲ್ಲ ಅಂತೇಳಿ ನಾವು ಈ ವಿಡಿಯೋ ಒಳಗೆ ನೋಡೋಣ ಅಂತ. ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ಸೀಟ್ ಕನ್ಫರ್ಮ್ ಇಲ್ಲ, ಆರಾಮಾಗಿ ತನಕ ಅಂತ ನಿಂತಾರೆ. फर्स्ट AC कंफर्म नहीं है भाई तुम्हारा, क्या करेंगे? गोद में बैठेंगे. ನೋಡ್ರಲ್ಲ, ಮಹಾಮಾನದ ಫಸ್ಟ್ AC ಗಂಟ್ರಿಗೆ ಇದೆ F ಕ್ಯಾಬಿನ್. ಬೈ ಲೈಟ್ ಜಲ ಯಾರ್, ವಾವ್ ಏನು ಗಿಚ್ ವೈಬ್ ಬರೋದ ನೋಡ್ರಿ. ಈಗ ನಿಮಗೆ ವಿಡಿಯೋದಾಗ ಅಷ್ಟು ಅನ್ಸಾತಿಲ್ಲ, ಬಟ್ ಇದೇನು ಪ್ರೀಮಿಯಮ್ ವೈಬ್ ಬರಾಕತ್ತ ಗೊತ್ತಾ. ಪ್ರೀಮಿಯಮ್ ಅಂದ್ರೆ ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ICF ಒಳಗೆ ಪ್ರತಿಯೊಂದು ಸೀಟಿಗೂ ನಿಮ್ಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್, ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್, ಮತ್ತು ಮ್ಯಾಲೆ ಇಲ್ಲೊಂದು. ವಾಹ್. ಮತ್ತು ನಿಮ್ಗೆ ಟಾಯ್ಲೆಟ್ ವೇಕೆಂಟ್ ಎಲ್ಲ ನಿಮಗೆ ಸ್ಟೇಟಸ್ ಇಲ್ಲೇ ಗೊತ್ತಾಗುತ್ತೆ. ಮಸ್ತ್ AC ಹೊಡೆಯತೈತಿ. ಬೆಸ್ಟ್ ಪಾರ್ಟ್ ಐ ಲೈಕ್ ಇಟ್ ದಿಸ್ ಥಿಂಗ್. ವಾಹ್. ಲ್ಯಾಂಪ್ ಐತ್ರಿ ನಿಮ್ಗೆ. ಲ್ಯಾಂಪ್. ವಾಹ್. ಯು ಲೈಕ್ ಇಟ್? ಐ ರಿಯಲಿ ಲವ್ ದಿಸ್. ವಾಹ್. ಈವನ್ ತೇಜಸ್ ರಾಜಧಾನಿ ಸೆ ಭಿ ಅಚ್ಚಾ ಭಾई. ಭಯ್ಯ ಈಗ ಜಸ್ಟ್ ಇದ್ರ ಹಿಂದಿನ ಜರ್ನಿ ಮಾಡಿ ಬಂದಿದ್ರೆ ಪಟ್ನಾ ತೇಜಸ್ ರಾಜಧಾನಿ ಫಸ್ಟ್ ಕ್ಲಾಸ್ AC. ಅದಕ್ಕಿಂತ उससे बड़ा है, उससे भी ऊपर लग्जरी भाई. महामाना हैज अ क्लास. वाह. डैम गुड. ಮಹಾಮಾನ ಎಕ್ಸ್ಪ್ರೆಸ್ ಇದ್ದ ICF ಅದ ಫಸ್ಟ್ ಕ್ಲಾಸ್ AC ನೋಡ್ರಿ. ಬರ್ರಿ ನೋಡೋಣ. मेरा बैग लाए शंश. ये आपका है? नहीं तो इसमें क्यों रखा? खाली है. अरे यार ये वीडियो रिकॉर्ड करना था. ವಾಹ್. ಇಲ್ಲೇ ಸತ್ಯವಾದ ಕೂಪ್ ಐತಿ. ಇಲ್ಲಿ ನೋಡ್ರಿ, ಇದು ಮಹಾಮಾನದ ಫಸ್ಟ್ ಕ್ಲಾಸ್ AC ದ ಅಟೆಂಡರ್ ಅವ್ರು ಇರುವಂಥ ರೂಮ್ ರೀ. ಅವ್ರಿಗೂ ಎಷ್ಟು ಫಸ್ಟ್ ಕ್ಲಾಸ್ ಬೆಡ್ ಗಿಡ್ ಹಾಕಿ ಎಲ್ಲ ಕೊಟ್ರು ನೋಡ್ರಿ. ಬಟ್ ಇಲ್ಲಿ AC ವರ್ಕ್ ಆಗತ್ತಿಲ್ಲ. ಇದು ಯಾವ ಭೇದ ಭಾವ ಗೊತ್ತಾಗತ್ತಿಲ್ಲ ನನಗೆ. ಅಲ್ಲೆಲ್ಲ AC ಇದೆ, ಅವ್ರಿಗೂ AC ಕೊಟ್ಟಿದ್ರು. ಪಾಪ ಅವರು ಕೆಲಸ ಮಾಡ್ತಾರೆ ಇಲ್ಲಿ. ಮತ್ತು ಇಲ್ಲಿ ಎಲ್ಲ ಇದನ್ನು ಅವ್ರದ್ದು ಐಟಮ್ ಇಟ್ಕೊಳಕ್ಕೆ ಜಾಗ ಐತಿ. ಮತ್ತು ವಾಶ್ರೂಮ್ ಹೆಂಗೆ ಅದಾವೆ ನೋಡಂಬರ್ರಿ ಮಹಾಮಾನ ಎಕ್ಸ್ಪ್ರೆಸ್ ಅದ. ವಾಹ್. ಪ್ರೀಮಿಯಮ್ ಅನ್ಸೋದೈತಿ, ಬಟ್ ಇದೊಂದು ಸ್ವಲ್ಪ ಇದಾಗೈತಿ. 3300 ರೂಪಾಯಿ ರೀ ಇದಕ್ಕೆ. ನೀವೇನಾರ ಫಸ್ಟ್ ಕ್ಲಾಸ್ ಒಳಗೆ ಹೊಂಟಿರೋದ. ನಾ 275 ರೂಪಾಯಿ ಕೊಟ್ಟು ಜನರಲ್ ಟಿಕೆಟ್ ತೊಗೊಂಡಿನಿ, ಯಾಕಂದ್ರೆ ನನ್ನ ಕಡೆ ಕನ್ಫರ್ಮ್ ಸೀಟ್ ಇಲ್ಲ. ಅದ್ರ ಸಂಬಂಧ ಹಿಂಗೈತಿ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾಂಡ್ ಟವಲ್ ಅಲ್ಲ, ಟಿಶ್ಯೂ ಇಟ್ಟರೆ. ಮತ್ತು ಇದು ಇಂಡಿಯನ್ ಸ್ಟೈಲ್. ವಾ, ಏನು ರೀ ಇದೇನೇನು ಕಂಟ್ರೋಲ್ ಐತಿ. ಶವರ್ ಗಿವರ್ ಐತಿ ಇದ್ರೊಳಗೆ. ಮತ್ತು ಎಲ್ಲಿ ಇದೇನು ಕಂಟ್ರೋಲ್ ನನಗೆ ಗೊತ್ತಾಗೋದಿಲ್ಲ. ಏನೇನೋ ಕಂಟ್ರೋಲ್ ಇಟ್ರೆ. ವಾಹ್. ಇಲ್ಲಿ ನೋಡ್ರಿ, ಇಲ್ಲಿ ಶವರ್ ಐತಿ. ವಾ 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 ವಾ. ಮಹಾಮಾನ ಫಸ್ಟ್ AC ಒಳಗೆ ಶವರ್ ಐತ್ರಿ. अरे हिमांशु भाई, शावर है इसमें? भारतीय इंडियन रेलवे में सिर्फ फर्स्ट AC के अंदर ही शावर आपको देखने को मिला है. बाकी किसी क्लास के अंदर आपको शावर देखने को नहीं मिलता है. Yes. और ये पुराना ICF का कोच है विद लग्जरी के साथ. तो उसका जो इसका शावर एरिया वो बहुत ज़बरदस्त बना हुआ है. ವಾವ್. ಮಟ್ಟಿಗೆ ನೋಡ್ರಿ, ನಾವು ಜನರಲ್ ಒಳಗೆ ಬಂದೇವಿ. ಇದು SLRD ಇರುತ್ತಲ್ಲ ಹಿಂದಿನ ಕೋಚ, ಅದ್ರೊಳಗೆ ಬಂದು ಕುಂತೇವಿ. ಇಲ್ಲಿ ನೋಡ್ರಿ, ಇವು ಅದನ್ನ ಹೇಳತ್ತಿದ್ದ. ಜನರಲ್ದಾದ್ರೆ ಏನಾಗತ್ತಂದ್ರೆ ವಿಡಿಯೋ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಎದ್ದು ಹೋದ್ರೆ ಸೀಟ್ ಹೋಗ್ಬಿಡುತ್ತೆ ಅಂತೇಳಿ. ಅದ ಮೇನ್ ಪ್ರಾಬ್ಲಮ್. ನಾವು ಹಂಗೆ ಕುಂತೇವೆ. ಈಗ ನೋಡ್ರಿ, ಇಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕುಂತೇವೆ ಇದ್ರೆ. ಯಾಕಂದ್ರೆ ಈ ರೂಟ್ ಒಳಗೆ ರಿಸ್ಕ್ ತೊಗೊಳಕ್ಕೆ ಆಗೋದೇ ಇಲ್ಲ. ಉಳ್ಕಿದವ್ರೆಲ್ಲ ಕನ್ಫರ್ಮ್ ಅದಾವ್ರಿ. ಮತ್ತು ಒಂದಷ್ಟು RIC ಇರೋ ಸಂಬಂಧ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕತ್ತೆ. ಟೈಮ್ ಕರೆಕ್ಟ್ 6:55 ಆತ್ರಿ. ನಾವು ಡಿಪಾರ್ಟ್ ಆದ್ವಿ ಈಗ ವಾರಾಣಸಿ ಜಂಕ್ಷನಿಂದ. ನಾವು ಹೇಳ್ದಂಗೆ SLR ಒಳಗೆ ಬಂದು ಕುಂತೇವಿ. ಇದು ನೋಡ್ರಿ, ಇದು ಶಕ್ತಿ ಸಾಕಾರ್ನಿದ ವ್ಯಾಪ್ 7 ತುಗ್ಲಾಕಾಬಾದ್. ಅಂದ್ರೆ ಸಾಕಾರ್ನಿದ ಅಡ್ವರ್ಟೈಸ್ಮೆಂಟ್ ಆಕ.
ವಾರಣಾಸಿಯಿಂದ ಡಿಪಾರ್ಟ್ ಆದ್ವಿ फाइनली हुआ भाई अपने ಈಗ ನಾವು ವಾರಣಾಸಿಯಿಂದ ಡಿಪಾರ್ಟ್ ಆದ್ವಿ ಅಲ್ರಿ ನಾವು ವಾರಣಾಸಿಯಿಂದ ನ್ಯೂ ಡೆಲ್ಲಿಗೆ ಹೋಗೋ ಮಾಮಾನ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೀವಿ ಇದ್ರದ್ದು ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ವಾರಣಾಸಿಯಿಂದ ನಾವು ಜೌನ್ಪುರ್ ಮೇಲೆ ಸುಲ್ತಾನ್ಪುರ್ ಹೋಗ್ತೀವಿ ಸುಲ್ತಾನ್ಪುರ್ ಎಲ್ಲ ಇದೆ ನಾನು ಹೇಳೋದೆಲ್ಲ ಉತ್ತರ ಪ್ರದೇಶ ರೀ ಜೌನ್ಪುರ್ ಮೇಲೆ ಸುಲ್ತಾನ್ಪುರದಿಂದ ನಾವು ಹೋಗ್ತೀವಿ ಲಕ್ನೋವಿಂದ ನಾವು ಬರೇಲಿ ಮೊರಾದಾಬಾದ್ ಮೇಲೆ ಹೋಗ್ತೀವಿ ಗಾಜಿಯಾಬಾದ್ ಅಂದ್ರೆ ಇದು ಡೆಲ್ಲಿ NCR ಒಳಗೆ ಬರ್ತಿರೋದು ಅದಾದ್ಮೇಲೆ ನಾವು ಹೋಗ್ತಿರ್ತೀವಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಗೆ ಪೂರ್ತಿ ನಾವೇನು ಹೋಗ್ತೀವಲ್ಲ ಪೂರ್ತಿ ನಾವು ಹೋಗೋದಿದೆಲ್ಲ ರೂಟ್ ಉತ್ತರ ಪ್ರದೇಶ ಒಳಗೆ ಐತ್ರಿ ನಮ್ಮ ಜೊತೆ ಈಗ ನಮ್ಮ ಜನರಲ್ ಪಾರ್ಟ್ನರ್ ಅದನ ರಾಜ ನಮ್ಮಿಬ್ಬರದೇ ಕನ್ಫರ್ಮ್ ಆಗಲಿಲ್ಲ ತಾತ್ಕಾಲ ಮಾಡಕ್ಕೆ ಕುಂತಿದ್ವಿ ಏನು ಮಾಡ್ಬೇಕೇನು ಗೊತ್ತಾಗಲಿಲ್ಲ AC ತಾತ್ಕಾಲ ಸಿಗ್ತಿತ್ತು ರೀ ನಾವು ಆಲಸ್ತಾನೆ ಮಾಡಿ ನಾನು ಇದನ್ನ ಅಲಾರಮ್ ಆಫ್ ಮಾಡಿ ಮಕ್ಕೊಂಬಿಟ್ಟೆ ಈಗ ನಿಮಗೆ ಜನರಲ್ ತೋರಿಸ್ಬೇಕಂತ ಹೇಳಿ ಕುಂತಾನೆ ಈಗಿನ ಮಟ್ಟಿಗೆ ಇಷ್ಟು ರಶ್ ಐತಿ ಡಿಪಾರ್ಟ್ ಆಗೇ ಬಿಟ್ವಿ ನಾವು ವಾರಣಾಸಿ ಜಂಕ್ಷನಿಂದ ಇದು ವಿಂಟರ್ ಸೀಸನ್ ಬಂತಂದ್ರೆ ಇಲ್ಲಿ ಭಾಳ ಅಂದ್ರೆ ಭಾಳ ಟೆಂಪ್ರೇಚರ್ ಭಾಳ ಕಡಿಮೆ ಆಗತ್ತೆ ರೀ ಇಲ್ಲಿ ನೋಡ್ರಿ ಇಲ್ಲಿ 18 ಡಿಗ್ರಿ ಇದೀಗ ಬಟ್ ನನಗೆ ಫೀಲ್ ಆಗತ್ತೆ ಒಂದು 16-17 ಇರ್ಬೋದು ಅಂತೇಳಿ ನಾವು AC ಬುಕ್ ಮಾಡಿಲ್ಲ ಅಷ್ಟೇ ಬಟ್ AC ಹಂಗೆ ಫೀಲ್ ಆಗತ್ತೆ ಜನರಲ್ ಮೇ AC ಕೆ ಮಜಾ ಕೇಸ ಲಗ್ ರಾ ಫುಲ್ ಮಜಾ ಬರತ್ತೈತ್ರಿ ನಾವು ಅದಕ್ಕೆ ಬೇಕಂತ ಬಂದು ಕುಂತೇವಿಲ್ಲ ಅಲ್ಲಿ ಕುಂತ್ರಂತಂದ್ರೆ ನಾವು ಇದನ್ನ ಒಂದು ಜರ್ನಿ ಮಾಡ್ಬೇಕಂತ ಹೇಳಿ ಬಂದಿದ್ದಿಲ್ಲ ಇಲ್ಲಿ ನೋಡ್ರಿ ನಿಮಗೆ ಕಣ್ಣಿಗೆ ಕಾಣ್ಬೋದು ಮಂಜಾಗೈತಲ್ಲ ಮತ್ತು ಇದು ಇವು ಹೆಂಗದಾವಂದ್ರೆ ನಾ ಫೋನ್ ಹೊರಗೆ ಹಾಕಕ್ಕೆ ಹೋಗತ್ತೆ ಅಷ್ಟು ಸಣ್ಣ ಅದಾವ ಇಲ್ಲಿ ನೋಡ್ರಿ ವಾರಣಾಸಿ ಕಾಶಿ ಬನಾರಸ್ ಏನೋ ತಿಳ್ಕೊರಿ ನೀವು ಅಲ್ಲಿಂದ ದಿಲ್ಲಿಗೆ ರಾಜಧಾನಿ ಅದಾವು ನಾರ್ಮಲ್ ಟ್ರೈನ್ಗಳು ಅದಾವು ಒಂದೇ ಭಾರತ್ ಐತಿ ಮತ್ತಿಂದ ಮಹಾಮನ ಅಂತ ಟ್ರೈನ್ಗಳಂತೂ ಅದೇ ಅದಾವು ಇಷ್ಟೆಲ್ಲ ಟ್ರೈನ್ಗಳಿದ್ರು ನಮ್ದು 30 ವೇಟಿಂಗ್ ಇತ್ತು ರೀ ಬರೀ 30 ವೇಟಿಂಗ್ ಕನ್ಫರ್ಮ್ ಆಗಲಿಲ್ಲ ನೋಡ್ಕೊಂಬಿಟ್ರಿ ಈ ಲೈನ್ದಾಗ ಎಷ್ಟು ಪ್ರಿಯಾರಿಟಿ ಐತೆ ಅಂತೇಳಿ ನಾವು ತಾತ್ಕಾಲ ಮಾಡಕ್ಕೆ ಕುಂತಿದ್ವಿ 4 ನಿಮಿಷಕ್ಕೆ ಏನು 300 ಅಷ್ಟು ಇದ್ದು ಸೀಟ್ಗಳು ಯಾಕಪ್ಪ ಅಂದರೆ ಶಿವಗಂಗಾ ಎಕ್ಸ್ಪ್ರೆಸ್ ಅದ್ರೊಳಗೂ ಖಾಲಿ ಮತ್ತು ಶಿವಗಂಗಾ ಕಾಶಿ ವಿಶ್ವನಾಥ್ ಎಕ್ಸ್ಪ್ರೆಸ್ ಇದೊಂದು ಭಾಳ ಟ್ರೈನ್ಗಳು ಭಾಳ ಪ್ಯಾಕ್ ಹೋಗ್ತಾವೆ ನಾರ್ಮಲಾಗಿ ಎಲ್ಲ ಟ್ರೈನ್ಗಳು ನ್ಯೂ ಡೆಲ್ಲಿ ವಾರಣಾಸಿ ನ್ಯೂ ಡೆಲ್ಲಿಗೆ ಹೋದ ಮುಂದೆ ಯಾವ ರೂಟ್ ಒಳಗೆ ಹೋಗತ್ತಪ್ಪ ಅಂದ್ರೆ ನ್ಯೂ ಡೆಲ್ಲಿಯಿಂದ ಪ್ರಯಾಗ್ರಾಜ್ ಮೇಲೆ ಕಾನ್ಪುರಿಂದ ಅದು ನಾರ್ಮಲ್ ರೂಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಾನ್ಪುರಿಂದ ಡೈರೆಕ್ಟ್ ನ್ಯೂ ಡೆಲ್ಲಿಗೆ ನಾನ್ ಸ್ಟಾಪ್ ಟ್ರೈನ್ಗಳು ಹೋಗ್ತಾವೆ 400 ಕಿಲೋಮೀಟ್ರಿಗೆ ಅದೇ ಯಾವ ಅಲಿಗಢ ಮತ್ತು ತುಂಡ್ಲಾ ಅಂತೇಳಿ ಜಂಕ್ಷನ್ಗಳು ಬರ್ತಾವೆ ಅಲ್ಲಿಂದ ಹೋಗ್ತಾವೆ ಟ್ರೈನ್ಗಳು ಬಟ್ ನಾವು ಆ ರೂಟ್ ಮೇಲೆ ಹೊಂಟಿಲ್ಲ ನಾವು ಫುಲ್ಲು ಸುತ್ತ ಹೊಡೆದು ಲಕ್ನೋ ಮೊರಾದಾಬಾದ ಬರೇಲಿ ಈ ರೂಟ್ ಮೇಲೆ ಹೊಂಟೇವಿ ಇದು ಮತ್ತು ಅಷ್ಟೇನು ಹೈ ಸ್ಪೀಡ್ ಲೈನ್ ಇಲ್ಲರಿ ಇದೇನು ಅಷ್ಟೇನು ಹೈ ಸ್ಪೀಡ್ ಲೈನ್ ಇಲ್ಲರಿ ಅಲ್ಲೆಲ್ಲ ತರವಾತೈತಿ ನನಗೆ ಅದು ಕಾನ್ಪುರ್ ಲೈನ್ ಮಾಡ್ಬೇಕಂತೇಳಿ ಭಾಳ ಆಸೆ ಐತೆ ಬಟ್ ಹೈ ಸ್ಪೀಡ್ ಲೈನ್ ಇಲ್ದಿರೋ ಎಷ್ಟಿದ್ರು ನಮ್ಮ ಟ್ರೈನ್ 110 ಮ್ಯಾಕ್ಸಿಮಮ್ ಓಡುತ್ತೆ ಇದು 110 ಹೋಗುತ್ತೆ ಲೈನ್ ನೋಡಂಬರ್ರಿ ನೆಕ್ಸ್ಟ್ ಸ್ಟಾಪ್ ನಮ್ದು ಜೌನ್ಪುರ ಮತ್ತು ಈ ನಾರ್ತ್ ಸಿರೀಸನ್ನು ಒಂದಿಟ್ಟು ನೋಡ್ರಿ ಯಾಕಂದ್ರೆ ಇಲ್ಲಿದು ಹೆಂಗೆ ಸಿಚುವೇಶನ್ ಇರುತ್ತೆ ನಮಗಂತೇಳಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ಕಂಪ್ಯಾರಿಟಿವ್ ಮಾಡೋಕ್ಕೆ ಈ ವಿಡಿಯೋ ನೋಡಬೇಕು ರಾಜ ಫುಲ್ ಇದಾಗಿ ಮಲ್ಕೊಂಡು ಬಿಟ್ಟಾನೆ ಪಾಪ ಯಾಕಂದರೆ ಕಂಟಿನ್ಯೂ ಇದು ಮದುವೆಗೆ ಹೋಗಿದ್ವಿ ನಾವು ಸಂದೀಪ್ ಅವ್ರ ಮದುವೆಗೆ ರೈಲ್ ಗೋಯಂಕೋಶ್ ಅಂತ ಅದಾರಲ್ಲ ಅವ್ರ ಮದುವೆಗೆ ಹೋಗಿದ್ವಿ ಅದ್ರ ಸಂಬಂಧಿ ವಾಪಸ್ ಹೊಂಟೇವಿ ನಾವು ದಿಲ್ಲಿಯಿಂದ ನಮ್ಮದು CR ರಾಜಧಾನಿ ಎಕ್ಸ್ಪ್ರೆಸ್ ಐತಿ 3 AC ಒಳಗೆ ಇನ್ನೊಮ್ಮೆ ಜರ್ನಿ ತೋರಿಸ್ಬೇಕಂದ್ರೆ ಎಲ್ಲರೂ ಲಾಗರ್ಸ್ ಇದೀವಲ್ಲ ಅವ್ರ ಜೊತೆ ಜರ್ನಿ ತೋರಿಸ್ಬೇಕಂತೇಳಿ ಅದು ವೇಟಿಂಗ್ ಐತ್ರಿ ಅದೊಂದು ಚಿಂತೆ ಬಟ್ ಒಂದು ಇಲ್ಲಕ್ಕೆ ಕನ್ಫರ್ಮ್ ಐತೆ ಅನ್ಕೋತೇನೆ ನಾನು ನೋಡೋಣ ಏನಾಗುತ್ತೆ ಇಲ್ಲಿ ನೋಡ್ರಿ ಈ ಟ್ರೈನಿಗೆ ಲಕ್ನೋಯಿಂದ ಇನ್ನೊಂದು ಚಾರ್ಟ್ ಆಗುತ್ತೆ ಅಂದರೆ RLWL ಅದ್ರೊಳಗೆ ನೋಡಿದೆ ಬರೇಲಿಯಿಂದ ನ್ಯೂ ಡೆಲ್ಲಿ ಖಾಲಿ ಇತ್ತು 1 ಸೀಟ್ ಅಷ್ಟೇ ಇಬ್ಬರು ಅದ್ರೊಳಗೆ RAC ಮಾಡ್ಕೊಂಬಿಡೋಣ ಅಂಥೇಳಿ 3:23ಕ್ಕೆ ನಾವು ಬರೇಲಿ ಬರುತ್ತೆ ಅಲ್ಲಿಗಳದ್ದು S4ಗೆ ಓಡೋಗಿ ನಮ್ಮ ಸೀಟಿಗೆ ಮಕ್ಕೋಬೇಕು 4 ತಾಸರ ನಿದ್ದೆ ಆಗುತ್ತೆ ಅಂತೇಳಿ ಹಿಂಗೆ ನೋಡ್ರಿ ಟ್ರೈನಾಗ ಹೋಗುತ್ತೆ ಮುಂದೆ ಹಿಂಗೆ ಏನಾರ ಹುಡ್ಕೋತೀವಿ ನಮಗೂ ಸೀಟ್ ಸಿಗೋಲ್ಲ ಎಲ್ಲಿ ಸೀಟ್ ಸಿಗುತ್ತಲ್ಲ ಅಲ್ಲಿ ಜರ್ನಿ ಮಾಡ್ತೀವಿ ನಾವು ಯಾವುದೋ ಟ್ರೈನ್ ಹೊಂಟೈತಿಲ್ಲ ಜನರಲ್ ಹಿಂಗೆ ನೋಡ್ರಿ ನಮ್ಮ ಜರ್ನಿ ಆಗೋದು ಹಿಂಗೆ ಟ್ರೈನಾಗ ಹೋದ ಮುಂದೆ ಟಿಕೆಟ್ ಹೊಡ್ಬಿಡ್ದು ನಿಮ್ಗೆ ಟಿಕೆಟ್ ಬುಕ್ಕಿಂಗ್ ಟೈಮು ತೋರಿಸ್ತಾನೆ ನೋಡ್ರಿ ಬೇಕಾರೆ ಬುಕ್ಕಿಂಗ್ ಟೈಮ್ ಇರುತ್ತೆ ರೀ ಇಲ್ಲೇ ಎಲ್ಲರ लास्ट सर रश ಐತಿ ರಶ್ ನೋಡ್ರಿ ಇಲ್ಲಿ ಇಳಿ ಹಾಕಿಬಿಡ್ಲಿಲ್ಲ ಶಾ ಒಬ್ಬ ಮರ ಇಟ್ಟು ಕೋಚ್ ಒಳಗೆ ನೋಡ್ರಿ ಎಷ್ಟು ರಶ್ ವಿಡಿಯೋ ಮಾಡಕ್ಕೆ ಹೊಂಟಿದ್ದೆ ಇಲ್ಲೇ ನನಗೆ ಸೀಟ ಬಿಡಾತಿರ್ಕಿಲ್ಲ ಅನ್ಸಿಟ್ಟ ನನಗೆ ಈಗ ಗೊತ್ತಾತ ಹೆಂಗೆ ಅಂತೇಳಿ ಇಲ್ಲಿ ನೋಡ್ರಿ ಇಲ್ಲಿ ರಶ್ ಎಷ್ಟೈತಿ ಈಗ ಎಷ್ಟು 2 ನಿಮಿಷದ ಹಿಂದೆ ಹೆಂಗಿತ್ತು ಇದು ಹೆಂಗೆ ಆಗ್ತೈತಿ ಇಲ್ಲೇ ನೋಡ್ರಿ ನಾರ್ತ್ ಒಳಗೆ ಸ್ಲೀಪರ್ ಮಾಡೋದು
तो ये खड़ी रहो जौनपुर आते ही अपनी ट्रेन जो है पूरा पैक हो गया भाई। आरसीटी का जो है ना सीट जाने से बच गई, चाचा आगे बैठ गए थे भाई, उठ के मत जाना भाई। जनरल बोगी में ना ब्लॉगिंग करना बहुत ज़्यादा दिक्कत है, बहुत ज़्यादा बहुत ज़्यादा मतलब बहुत ज़्यादा। वीडियो शूट करने के लिए जो ನಾನು ಜಾನ್ಪುರ್ ಬಗ್ಗೆ ಹೇಳ್ಬೇಕಂತೇಳಿ ಹೊರಗೆ ಹೊಂಟಿದ್ದೆ, ಏನೂ ಆಗಲಿಲ್ಲ ರೀ. ಮತ್ತು ಜಾನ್ಪುರ್ ಒಳಗೆ ಎರಡು ಇದು ಬರ್ತಾವೆ, ಜಂಕ್ಷನ್, ಒಂದು ಜಂಕ್ಷನ್ ಐತಿ, ಒಂದು ಸಿಟಿ ಐತಿ. ರಾಜಾಜಿ ಕ್ಯಾ ಹಾಲ್ ಹೈ? सिंगल सीट पे 2 लोग बैठे जनरल कोच। ಬರೀ ಒಂದೇ ಸ್ಟಾಪಿಗೆ ಇಷ್ಟು ರಶ್ ಆದ್ರೆ ಹೆಂಗ್ರಿ ಇದು? ನಾನು ಅನ್ಕೊಂಡೆ ಏನು ಬಿಡಪ್ಪ ಟ್ರೈ ವೀಕ್ಲಿ ಐತಿದೆ, ಇದು ಮಾಮನ ಬಂದ್ಬಿಟ್ಟು ಹೊರಗೆ 3 ದಿನ ಅಷ್ಟೇ ಹೊಡೋದ್ರಿ, ಖಾಲಿ ಇರುತ್ತೆ ಅಂತ ಮಾಡಿದೆ. ಬಟ್ ಇದು ನೋಡಿ ಬರೀ ಒಂದೇ ಸ್ಟೇಷನ್ ಅಂದ್ರೆ ಏನು, ಜಾನ್ಪುರ್ ಆತು, ಈಗ ಸುಲ್ತಾನ್ಪುರ ಆದ್ಮೇಲೆ ನೆಕ್ಸ್ಟ್ ಇದು ಬರುತ್ತೆ, ಇದು MB ಪಾಶಿ ಏನೋ ಅಂತೈತ್ರಿ, MBPP ಏನೋ, ಅದಾದ್ಮೇಲೆ ಲಕ್ನೋ. ಇನ್ನು ಲಾಂಗ್ ವೇ ಟು ಗೋ. ಮತ್ತು ಬರೇಲಿಂದಂತೂ ಸೀಟ್ ಐತಿ, ನೋಡೋಣ ಅಂತ ಏನಾಗುತ್ತೆ ಅಂತೇಳಿ ಅಪ್ಡೇಟ್ ಕೊಡ್ಕೊಂತಿರ್ತಾನೆ ನಾನು ನಿಮ್ಗೆ. ಈಗ ಮಟ್ಟಿಗಂತೂ ಜರ್ನಿ ಹಿಂಗೆ ಐತ್ರಿ, ಫುಲ್ ಥಂಡ್ ಐತಿಲ್ಲ. ಈಗ ಏನಿಲ್ಲ ಅಂದರೂ ನನಗೆ ಅನ್ಸಾತೈತ್ರಿ ಇದು ಆಗಲೇ 18 ಇತ್ತು, ಈಗ ಒಂದು 15-14 ಮಟ್ಟ ಬಂದಿರ್ಬೇಕಂತೀವಿ. ಈಗ ಬಂದು ತಲುಪಿವ್ರು ನಾವು ಸುಲ್ತಾನ್ಪುರ್ ನಮ್ಮ ಟ್ರೈನ್ ಬಂದು ತಲುಪಿದೀಗ ಸುಲ್ತಾನ್ಪುರ್ಗೆ. ಕುಳಿತಿದ್ವಲ್ಲ ಎಬಿಸ್ ಕಳಿಸಿರಿ, SLRದಾಗ ಪರ್ಮಿಷನ್ ಇಲ್ಲ ನಡ್ರಿ, ಕಂಪ್ಲೇಂಟ್ ಆಗೈತೆ ಅಂತಂತೇಳಿ. ಏನು ಅದು ನಂಗೆ ಗೊತ್ತಾಗಲಿಲ್ಲ, ಅದ್ರ ಸಂಬಂಧ ಎದ್ದು ಬಂದೆ. ಅದ ಈ ಲೇಡೀಸ್ ಬಗ್ಗೆ ಹೇಳ ಅಂತೇಳಿ ಎಬ್ಸಿರ, ಮತ್ತು ಏನು ಮಾಡೋದಕ್ಕಾಗಲ್ಲ ಅಂತ ಎದ್ದು ಬಂದೀವಿ. ಸುಲ್ತಾನ್ಪುರ ಬರತ್ರಿ ಉತ್ತರ ಪ್ರದೇಶ ಒಳಗೆ, ಫುಲ್ ಥಂಡಿ ನೋಡ್ರಿ ಇಲ್ಲೇ. ಮತ್ತು ಈಗ ಟೈಮ್ ಎಷ್ಟಾಗತ್ತಪ್ಪ ಅಂದ್ರೆ ಈ 25 ದಿಕ್ಕ. ಲಾಗರ್ಸ್ ಲೈಫ್ ಹೆಂಗೈತಿ ಕಂಟಿನ್ಯೂಸ್, ಎಲ್ಲರೂ ಮೋಹಿತ್ ಭಯ, ಹಿಮಾಂಶು ಭೈ, ಸತ್ ಎಲ್ಲರೂ ಹೋದ್ರೆ ಇಲ್ಲಿ ನೋಡ್ರಿಲೆ. ಅಲ್ಲಿ ಮುಂದೆ ಸ್ಲೀಪರು ಫುಲ್ ರಶ್ ಐತಿ, ನಿಮ್ಗೆ ತೋರಿಸ್ತೀನಿ. ಟೈಮ್ ನೋಡ್ರಿ 9:41 ಆಗತೈತಿ. ಇದೇ ಸ್ಲೀಪರ್ದಾಗಿನ ರಶ್. ಅದಕ್ಕೆ ನಾವು ಪ್ಯಾಂಟ್ರಿ ಕಾರ್ ಇತ್ತು ಮಿಡಲ್ಲ, ನಾನು ರಜೆ ಓಡಿ ಬಂದೀವಿ. ಲೈಫ್ ಹೆಂಗಂದ್ರೆ ಫುಲ್ ಓಡಾಡೋದಾಯ್ತು. ಟ್ರೈನ್ ಸಿಕ್ಕಿಲ್ಲ, ಆನ್ ಟೈಮ್ ಹೋಗ್ಬೇಕಂದ್ರೆ ಹಿಂಗೆ ನೋಡ್ರಿ, ಏನು ಮಾಡೋಕೆ ಆಗೋದೇ ಇಲ್ಲ. ನಮ್ದು ಏನಂದ್ರೆ ಜರೂರಿತಾನ ಬೈ ಜಾನ ಜರೂರಿತ ನೋಡ್ರಿ ಹೆಂಗೆ ಅದೀಗ ಬರೇಲಿ ಮಟ್ಟ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ನಾನು ನಿಂತಿದ್ದೆ ಫಸ್ಟ್ AC ಅಂತಲೇ, ಪಟ್ನ ಟ್ರೈನ್ ಡಿಪಾರ್ಚರ್ ಟೈಮ್ ಆಯ್ತು, ಒಳಗಿಂದನೂ ಬರೋಕ್ಕಾಗಲ್ಲ, ಯಾಕಂದ್ರೆ ಫುಲ್ RPF ಅದಾರ, ಹೋಗೋಕೆ ಬಿಡೋಂಗಿಲ್ಲ. ಅದಕ್ಕೆ ಪಟ್ನ ಓಡಿ ಬಂದಾವ, ಹತ್ಕೊಂಡ್ಬಿಟ್ಟೆ ಸ್ಲೀಪರ್ ಅಂತ ಪ್ಯಾಂಟ್ರಿ ಕಾರ್ ಒಳಗೆ ನಿಂದ್ರಾಕ್ ಬಿಟ್ರೆ ನಿಂತೇವಿ. पुराने टाइम का रेलवे स्टेशन बना हुआ देख सकते हैं। अभी चार के ना बंद कर दो, उसका फ्यूज निकाल दो। नॉर्दर्न रेलवे का स्टेशन है, ठीक है। और सुबह 6 बजे ಇಲ್ಲಿ ನೋಡ್ರಿಲ್ಲ, ಈಗ ನಾವು ತಲುಪಿವಿ ನಿಹಾಲ್ಗಢಿಗೆ. निहालगढ़ में क्या फेमस है भाई? निहालगढ़ का समोसा बहुत फेमस है भाई, लेकिन हमारा दुर्भाग्य है कि रात हो रहा तो मिलेगा नहीं। ನಾವೀಗ ಬಂದು ತಲುಪೇವ್ರಿ ನಿಹಾಲ್ಗಢ ಒಳಗೆ ಸಮೋಸ ಭಾಳ ಫೇಮಸ್ ಅಂತ. ಅದ್ರ ಸಂಬಂಧ ನೋಡೋಣ ಹೆಂಗಿರೋ ಜರ್ನಿ ಅಂತೇಳಿ ಫುಲ್ ದಂಡಿಗೆ ಬಿಟ್ಟು ಥಂಡಿ ಸಂಬಂಧ ನಾನು ಫುಲ್ ಪುಲೋರ್ ಹಾಕೊಂಬಂದೆ. ಆಗಳಿಂದ ಹೇಳತ್ತಿದ್ರೆ ನನಗೆ ಹಾಕೋ ಅಂತೇಳಿ ನಾನು ಇಗ್ನೋರ್ ಹೊಡೆದಿದ್ದೆ. ಇಲ್ಲಿ ನೋಡ್ರಿ ಥಂಡಿ ಎಷ್ಟೈತೆ ಅಂತ. ಇಲ್ಲಿ ಗಡು ಬರುತ್ತೆ ಉತ್ತರ ಪ್ರದೇಶ ಒಳಗೆ. ನಮ್ಮ ಜರ್ನಿ ಹೇಳ್ಬೇಕಂದ್ರೆ ಈಗ ವಾಪಸ್ ನಾನು ನನ್ನ ಹುಡ್ಡಿದೊಳಗೆ ಅಂದ್ರೆ ನನ್ನ ಬ್ಯಾಗಿಗೆಲ್ಲ ಫಸ್ಟ್ AC ಒಳಗೆ ಐತಿ, ಹುಡ್ಡಿದೊಳಗೆ ಬಂದಿದ್ದೆ. ನಾನು ನಿಮ್ಗೆ ಫಸ್ಟ್ ಇದನ್ನು ಜನರಲ್ ಜರ್ನಿ ಹೆಂಗಿರುತ್ತೆ ಅಂತೇಳಿ ಈಗ ತೋರಿಸ್ಬೇಕಂತ ಅಲ್ಲಿ ಕುಂತಿದ್ದೆ. ಪ್ಯಾಂಟ್ರಿ ಕಾರ್ ಒಳಗೆ ಕೂತಿದ್ವಿ, ಈಗ ಅರ್ಧ ಸ್ಲೀಪರ್ ಒಳಗೆ ಕುಂದ್ರೋಣಂತ. ಈಗ ನೆಕ್ಸ್ಟ್ ನೋಡೋಣ ಮತ್ತೆ ಎಲ್ಲಿ ಜರ್ನಿ ಆಗತ್ತೆ ನೋಡೋಣಂತ. ಈಗಿನ ಮಟ್ಟಿಗೆ ಇಷ್ಟ ಐತ್ರಿ. ಬರೇಲಿಯಿಂದ ಅಂತೂ ನಮ್ಮ ಟಿಕೆಟ್ ಬುಕ್ ಕನ್ಫರ್ಮ್ ಐತಿ. 3 ಗಂಟೆಗೆ ನಾವು ಬರುತ್ತೆ ಬರೇಲಿ. 300 ಕಿಲೋಮೀಟ್ರ್ ನಾನ್ ಸ್ಟಾಪ್ ರನ್ ಐತಿ ನಮ್ದು. ಇಲ್ಲಿಂದ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಲಕ್ನೋ ಆದಮೇಲೆ ಬರೇಲಿ. ಇನ್ನು ಒಂದು ಸ್ಟಾಪ್ ಒಳಗೆ ನಮ್ದು ಡೀಲ್ ಆಗೋದು ಐತಿಲ್ಲ. ನೋಡೋಣ ಅಂತ ಹೆಂಗೆ ಜರ್ನಿ ಆಗೋದು. ಫುಲ್ಲು ಥಂಡಿ ನಡ್ಗಾದ ಊಟ ನಾನು ಈಗ ನಿಹಾಲ್ಗಢ ರೈಲ್ವೆ ಸ್ಟೇಷನಿಂದ. ಇಲ್ಲಿ ನೋಡ್ರಿಲ್ಲ ಮತ್ತೆ ಬಂದು ನಾವು ನಮ್ದು ಆಗಳದ್ದು ಇದು ಎಲ್ಲಿ ನಿಂತಿದ್ವಲ್ಲ ಅಲ್ಲಿ ಬಂದು ನಿಂತೇವೆ. ಇನ್ನು ನೋಡ್ಬೇಕು ಹೆಂಗಾಗತ್ತೆ ಜರ್ನಿ ಅಂತೇಳಿ. ಇನ್ನು ಲಕ್ನೋ ಒಂದು 40 ಕಿಲೋಮೀಟ್ರ್ ಉಳ್ದೈತಿ. ಲಕ್ನೋಯಿಂದ ನೋಡೋಣ ಅಂತ ಯಾರು TC ಅವ್ರು ಚೇಂಜ್ ಆಗ್ತಾರೆ, RLW ಅಲ್ಲಿ ಬರುತ್ತೆ, ನೋಡ್ಬೇಕು ಅಲ್ಲಿಂದ. ಇಲ್ಲಿ ನೋಡ್ರಿಲ್ಲ ನಿಂತು ಬೇಸರ ಆಯ್ತು, ಹೆಂಗೆ ಕುಂತೀವಿ ಇಲ್ಲೇ ಪ್ಯಾಂಟ್ರಿ ಕಾರ್ ಒಳಗೆ ಸೈಡ್. ಹಿಂಗೆ ನಡೆದತ್ತೆ ನಮ್ಮ ಜರ್ನಿ. ಈಗ ನಮ್ದು ಮಾಮನ ಎಕ್ಸ್ಪ್ರೆಸ್ ಬಂದೈತ್ರಿ. ಎಲ್ಲಿಗಲ್ರಿ ಉತ್ತರಾಯ ಜಂಕ್ಷನ್ ಅಂತೇಳಿ ಲಕ್ನೋದ ಔಟ್ರದಾಗ ಬರುತ್ತೆ. ಇಲ್ಲಿ ಬಂದು ನಮಗೆ ಸೇರುತ್ತೆ DDU ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯಿಂದ ಪ್ರತಾಪ್ಗಢ ಮೇಲೆ ಬರುವಂಥ ಲೈನ್ ಬಂದು ಕೊಡುತ್ತೀಗ ಉತ್ತರಾಯಾಗ. ನಾವು 2 ಲೈನ್ ಸೇರಿ ಈಗ ಲಕ್ನೋಗೆ ಹೋಗುತ್ತೆ ರೀ.
ಅದಕ್ಕೆ ಈಗ ಉತ್ತರಾಯಕ ಜಂಕ್ಷನ್ ಅಂತಾರೆ. ನಾವು ಲಕ್ನೋ ಚಾರ್ಬಾಗಿಗೆ ಹೋಗ್ತೀವಿ ಈಗ. ನಾವು ಲಕ್ನೋಗೆ ಹೋಗ್ತೀವಿ. ಲಕ್ನೋ ಚಾರ್ಬಾಗ್ ಜಂಕ್ಷನ್ಗೆ ಹೋಗ್ತೀವಿ. ಎಷ್ಟು ಮಸ್ತ್ ಫಾಗ್ ಬಿದ್ದೈತೆ ನೋಡ್ರಿ ಇಲ್ಲೇ ಔಟ್ರದಾಗ. ಎಷ್ಟು ಜಡ್ಜ್ ಮಾಡತ್ತೆ ಎಷ್ಟು ಇಲ್ಲಿ ಗೊತ್ತಿಲ್ಲ ಕ್ಯಾಮ್ರಾ. ಎಷ್ಟು ಮಸ್ತ್ ಕಾಣದ ನೋಡ್ರಿ ವ್ಯೂ. ಎಷ್ಟು ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸು ಮೇಲೆ ನಾವು ಔಟ್ರದಾಗ ನಿಂತಿದ್ದೀವಿ ರೀ. ನಿಮಗೆ ತೋರಿಸಿದ್ದಲ್ಲ ಈಗ ಎಂಟ್ರ್ ಆದೀವಿ ನಾವು ಲಕ್ನೋ ಜಂಕ್ಷನಿಗೆ, ಅಂದ್ರೆ ಲಕ್ನೋ ಚಾರ್ಬಾಗಿಗೆ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಇದು ಫಾಗ್ ಐತಿ. ನೀವು ಜಡ್ಜ್ ಮಾಡಕ್ಕೆ ತಂದು ಅನ್ಕೋತೀನಿ ನನ್ನ ಕ್ಯಾಮ್ರಾ. ಈಗ ಎಂಟ್ರ್ ಆದೀವಿ ರೀ लखनऊ चारबाग। अभी अपना ट्रेन जो है लखनऊ चारबाग पे अराइवल ले गया है। इसको भाई लेना पड़ेगा खाना मिल से। और सामने से भाई ये जो है सफर क्रांति ले चुका है। ನಮ್ಮ ಮಾಮಾನ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಲಕ್ನೋ ಚಾರ್ಬಾಗ್ ಜಂಕ್ಷನ್ಗೆ. ನವಾಬರ ನಗರಿ ಲಕ್ನೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಲಕ್ನೋ ಬರುತ್ತೆ ಉತ್ತರ ಪ್ರದೇಶದ ರಾಜಧಾನಿ ರೀ ಲಕ್ನೋ. ಮತ್ತು ನಿಮ್ಗೆ ಇಲ್ಲಿಂದ ಭಾಳ ಅಂದ್ರೆ ಭಾಳ ಟ್ರೈನ್ಗಳು ಸಿಗ್ತಾವೆ. ನ್ಯೂ ಡೆಲ್ಲಿಗೆ ತೇಜಸ್ ಮತ್ತು ತೇಜಸ್ ಸಿಗ್ತೈತಿ, ದಿಬ್ರುಗಢ ರಾಜಧಾನಿ ಸಿಗುತ್ತೆ, ವಂದೇ ಭಾರತ್ ಸಿಗುತ್ತೆ, ಮತ್ತು ಯಾವ್ದು ಸಿಗುತ್ತೆ ಹೇಳ್ರಿ ಇಲ್ಲಿಂದ ನಿಮಗೆ ಸಿಗುತ್ತೆ ಸ್ವರ್ಣ ಶತಾಬ್ದಿ ಎಕ್ಸ್ಪ್ರೆಸ್. ಮತ್ತು ಮಾತಾಡ್ಬೇಕಂದ್ರೆ ನಾವು 40 ನಿಮಿಷ ಬಿಫೋರ್ ಇದ್ದೀವಿ ರೀ. ನಮ್ಮನ್ನು ಒಳಗೆ ಕರ್ಕೊಂಡ್ರೆ 12 ನಿಮಿಷ ಡಿಲೇ ಆಗಿ 10 ನಿಮಿಷ ಸ್ಟಾಪ್ ಐತೆ ನಮ್ದು ಇಲ್ಲೇ ಲಕ್ನೋ ಒಳಗೆ. ನೋಡೋಣ ಅಂತ ಹೆಂಗಿರುತ್ತೆ. ನಾವು ಊಟ ಮಾಡ್ಬೇಕು, ಊಟಕ್ಕೆ ಏನಾರ ತೊಗೊಳ್ಳೋಣ ಅಂತ ನೋಡ್ರಿ. ಇಲ್ಲೇ ಸತ್ಯಭಾಯರ್ ಲಾಗ್ ಮಾಡತ್ತಾರೆ, ನಾವು ಕಂಟಿನ್ಯೂಸ್ ಲಾಗಿಂಗ್ ಅದೇ ಅದೇವಿ. ನೋಡೋಣ ಅಂತ ಮುಂದೆ ನಂದು ಬರೇಲಿಯಿಂದ ಸೀಟ್ ಕನ್ಫರ್ಮ್ ಐತಲ್ಲ ಅವಾಗ ನಮ್ಮ ಸೀಟಿಗೆ ಹೋಗಿ ಮಕ್ಕಳು ಅಂತ ಬೆಳಗ್ಗೆ ನಾವು ನ್ಯೂ ಡೆಲ್ಲಿ ಒಳಗೆ ಸಿಗೋಣಂತ. ಬಟ್ ಇಲ್ಲಿಂದ ಏನು ರೂಟ್ ಐತಲ್ಲ ಮಸ್ತ್ ಫಾಗ್ ಕಾಣತ್ತಂತ್ರಿ. ಸ್ಟೇಷನ್ ಸ್ಕಿಪ್ 110 ಮಸ್ತ್ ಆಗತ್ತಂತ ಭಯ ಹೇಳ್ಯಾರ. ಬಟ್ ನೋಡೋಣ ಅಂತ ಎಷ್ಟು ನೋಡೋಕೆ ಸಿಗುತ್ತೆ ನಮ್ಗೆ ಇಲ್ಲೋ ಅಂಥೇಳಿ. ನಂಗೆ ಇಲ್ಲೆಲ್ಲೂ ತಿನ್ನೋಕೇನು ಅಷ್ಟೊಂದು ಸರಿ ಕಾಣಲಿಲ್ಲ ರೀ. ಅದ್ರ ಸಂಬಂಧ ನಾನು ತೊಗೊಂಡೆ ಈಗ ಚಿಪ್ಸ್. ನೋಡೋಣ ಅಂತ ಹೆಂಗಾಗತ್ತೆ. ಇಲ್ಲಿ ಯಾವುದೋ ನಮ್ಮ ಒಂದು ಆಲ್ಕೋ ನಿಂತೈತಿ. ಇಲ್ಲೊಂದು ಯಾವುದೋ ಟ್ರೈನ್ ಅರೈವ್ ಆತ ನೋಡ್ರಿ. ಇಲ್ಲಿ ಕಂಟಿನ್ಯೂಸ್ ಅಲ್ಲೊಂದು ಡಿಪಾರ್ಚರ್, ಇಲ್ಲೊಂದು ಅರೈವಲ್. ಮಸ್ತ್ ರೀ. ಇಂಥ ದೊಡ್ಡ ಸಿಟಿ ಮತ್ತು ದೊಡ್ಡ ಸ್ಟೇಷನ್ಗಳಿಗೆ ಬಂದ್ರೆ ಹಿಂಗೆ ನಮಗೆ ಕಂಟಿನ್ಯೂಸ್ ಇದಿಲ್ಲ ಅದೆಲ್ಲ ಟ್ರೈನ್ಗಳು ಕಾಣ್ತಾವ. ನೋಡೋಣ ಅಂತ. ಬೆಳಗಿನ ಜಾವ 3:30 ಆಗತ್ತೈತೆ ರೀ. ನಾವು ಈಗ ತಲುಪತ್ತೀವಿ ಬರೇಲಿ ಜಂಕ್ಷನ್ಗೆ. ನೋಡ್ರಿ 0.5 1 ಡಿಫ್ರೆನ್ಸ್. और हमारे सामने लगा हुआ है सप्त क्रांति, जो कि मुजफ्फरपुर से आनंद विहार के लिए जा रहा है। ಇಲ್ಲಿ ನೋಡ್ರಿ ಮುಜಫರ್ಪುರಿಂದ ಆನಂದ್ ವಿಹಾರ್ ಟರ್ಮಿನಲ್ಸ್ಗೆ ಹೋಗುವಂಥ ಸಪ್ತ ಕ್ರಾಂತಿ ಎಕ್ಸ್ಪ್ರೆಸ್ ಇಲ್ಲಿಂದೈತಿ ಬರೇಲಿ ಒಳಗೆ. ನಾವು ಇದನ್ನು ಓವರ್ಟೇಕ್ ಮೇ ಬಿ ಮಾಡ್ಬೋದು. ಕ್ಯಾ ಕರೆಂಗೆ ಕ್ಯಾ ಓವರ್ಟೇಕ್ इसको क्या बोलते हैं? क्या चीज़? ओवरटेक करते हैं क्या हम इसको? हाँ बिल्कुल देखते हैं। ಇಲ್ಲಿ ನೋಡ್ರಿ ಸಪ್ತ ಕ್ರಾಂತಿ ಎಕ್ಸ್ಪ್ರೆಸ್. ನಾವು ಈಗ ಬಂದು ತಲುಪಿದ್ದೀವಿ ಬರೇಲಿಗೆ. ಇಳಿದಾಗ ನಮ್ಮ ಸ್ವೀಟ್ ಚೇಂಜ್ ಮಾಡಂಬರೀಗ S440ಗೆ. ಇಲ್ಲಿ ನೋಡ್ರಿ ಇಲ್ಲ ನಾವೀಗ ಬಂದು ತಲುಪಿವಿ ಬರೇಲಿಗೆ. ನಾ ಎಷ್ಟು ಲೇಯರ್ ಹಾಕೋಣ ಅಂದ್ರೆ 3 ಲೇಯರ್ ಹಾಕೋಣ. ಅಂದ್ರೂ ಫುಲ್ ತಂಡ ಹತ್ತೈತಿ. ನಮ್ಮ ಲ್ಯಾಂಗ್ವೇಜಾಗ ಕರಿಬೋದು ಡ್ಯಾಶ್ ಇದಂತಾರಲ್ಲ ಹಂಗಾಗೈತೆ ನಮ್ದು. ಮಹಮಾನ ಎಕ್ಸ್ಪ್ರೆಸ್ ಇಲ್ಲೇ ಐತೆ. ಬರ್ರಿ ಹೋಗೋಣ ಅಂತ S440ಗೆ. ನಂದು ಸೈಡ್ ಅಪ್ಪರ್ ಐತಿ. ಈಗ ಹೋಗಿ ಮಲ್ಕೊಂಬಿಡೋಣ ಅಂತ. ಬೆಳಗಿನ ಜಾವ 3:30 ನೋಡ್ರಿ ಇಲ್ಲೇ ಬ್ಯಾಸ್ಗಿಗಾಲದಾಗ ತಣ್ಣೀರು ಕೊಡ್ರಿಪ್ಪ ಅಂದ್ರೆ ಕೊಡಂಗಿಲ್ಲ. ಈಗ ಫುಲ್ ತಂಪು ಕೊಟ್ರು ಇದು ಹಿಡ್ಯಾಕೆ ಆಗೋತ್ರಿ. ಯಾಕೆ ತೊಗೊಂಡ್ರೆ ಒಂದು ನೀರಿನ ಬಾಟ್ಲಿ ಎಕ್ಸ್ಟ್ರಾ ಇರಬೇಕು. ರಾತ್ರಿ ಬರೇಲಿ ಸ್ಟೇಷನ್ ಒಳಗೆ ಇದೆಲ್ಲ ಅವೈಲೇಬಲ್ ಐತಿ. ಏನದು ಪೂರಿ ಸಬ್ಜಿ. ನಮ್ಮ ಸೀಟಿಗೆ ಹೋಗ್ಬರೇನು ನೋಡ್ರಿ. ಇಲ್ಲೇ ನಮ್ಮ ಸೀಟಿಗಂತೂ ಬಂದು ಮುಕ್ಕೊಂಡಿವಿ. ಇನ್ನು ಸಿಗೋಣಂತ ಬೆಳಗ್ಗೆ ನ್ಯೂ ಡೆಲ್ಲಿ ಅಥವಾ ಗಾಜಿಯಾಬಾದ್ ಒಳಗೆ. यहाँ पर हम आनंद विहार स्किप करें और कोई तो ट्रेन ने भी डिपार्चर जस्ट लिया आनंद विहार टर्मिनल से. क्या स्किप हो रहा है भाई साहब. सामने रेक खड़ा है सुहेल देव सुपरफास्ट एक्सप्रेस का.
लिमिटेड है भाई. उधर उधर देखो कोई ट्रेन. मेट्रो है ना वो. क्या भाई मलाड भाई आओ आओ. देखिए भाई क्या ही नज़ारे हैं. निजामुद्दीन के और आने वाले निजामुद्दीन से है. मुंबई राजधानी वाओ 12951. क्या बात है, क्या बात है. ये देखो भाई मुंबई राजधानी क्या बात है, क्या बात है. ट्रेन यहाँ पे हो रहा है. One of the most rarest thing. वाह भाई वाह, हिला दिया एकदम. क्या बात है, क्या बात है. मुंबई राजधानी है, बना बना लेता भाई. पैदल से देखते हैं कौन जीतता है. क्रॉसिंग क्रॉसिंग. ಈಗ ಜಸ್ಟ್ ನಾವು ಓವರ್ಟೇಕ್ ಮಾಡಿದ್ವಿ. ಸಾರಿ ನಮ್ಮನ್ನು ಓವರ್ಟೇಕ್ ಮಾಡ್ತೀರಿ ಮುಂಬೈ ರಾಜಧಾನಿ. ನಮ್ಮನ್ನು ಓವರ್ಟೇಕ್ ಮಾಡ್ತೀವಿ. ಹಾಂ ನಮ್ಮನ್ನು ಓವರ್ಟೇಕ್ ಮಾಡ್ತು. ಹಾಂ ರಾಜಧಾನಿ ನೋಡ್ರಿ ಅವ್ರಿಗೂ ಅರ್ಥ ಆಗತೈತಿ ಈಗ ಸ್ವಲ್ಪ ಸ್ವಲ್ಪ. फेवरेट ट्रेन CR मुंबई. भाई नंबर क्या है उसका? 12951. 12951. किंग है ना वो? किंग राजधानी. ऑल राजधानी का किंग है. 12/9/51 मुंबई राजधानी एक्सप्रेस. वाओ. 8:35 का अराइवल था. डॉट 8:28 हो चुका है. 8:35 तक NDLS पे इसको ले लेंगे. शिवाजी ब्रिज पे भी 3 नहीं नंबर रुकते. प्लेटफॉर्म फिक्स होता है मुंबई राजधानी का. फिक्स है. अराइवल डिपार्चर फिक्स. ನ್ಯೂ ದಿಲ್ಲಿ पे. यस. ನೋಡ್ರಿ ಇಲ್ಲೇ ಹೆಂಗೈತಿ ವ್ಯಾಲ್ಯೂ. ನ್ಯೂ ಡೆಲ್ಲಿಯಿಂದ ಮುಂಬೈ ಸೆಂಟ್ರಲ್ಗೆ ಹೋಗುವಂಥ ಕಿಂಗ್ ರಾಜಧಾನಿಗೆ ಅದು ಒಂದಿನ ಜರ್ನಿ ಮಾಡೋಣ ಅಂತ ನಾವು. ಬಟ್ ಇವತ್ತು ನಮ್ದು ವಾಪಸ್ ಜರ್ನಿ ಐತಿ ಸೆಂಟ್ರಲ್ ರೈಲ್ವೇಸ್ ಕಿಂಗ್ CR ರಾಜಧಾನಿ ಕಿಂಗ್. ಭೋಪಾಲ್ ಮಠ ಅದರ ವರ್ಚಸ್ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ನಾನು ಇನ್ನೊಮ್ಮೆ ತೋರಿಸ್ತೇನೆ ನಮ್ಮ ಈ ಚಾನಲ್ ಒಳಗೆ. ಇಲ್ಲಿ ನೋಡ್ರಿ ಈಗ ನಾವು ಶಿವಾಜಿ ಬ್ರಿಡ್ಜ್ನ ಕ್ರಾಸ್ ಮಾಡತ್ತೀವಿ. ಇಲ್ಲಿ ಸ್ಟಾಪ್ ಆಗೈತೆ ನಮ್ಮ ಟ್ರೈನ್. ನಮ್ಮ ಮುಂದೆ ಪಾಸ್ ಆತ ಮುಂಬೈ ಸೆಂಟ್ರಲಿಂದ ನ್ಯೂ ಡೆಲ್ಲಿಗೆ ಬರುವಂಥ ಕಿಂಗ್ ರಾಜಧಾನಿ. ಎಲ್ಲದಕ್ಕೂ ಎಲ್ಲ ಟ್ರೈನ್ಗೂ ಕಿಂಗ್ ಅಂತೀಯಲ್ಪ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಸೆಂಟ್ರಲ್ ರೈಲ್ವೇಸ್ ಕಿಂಗ್. ಇದು ಬಂದ್ಬಿಟ್ಟು ಎಲ್ಲ ರಾಜಧಾನಿಗಳಿಗೂ ಕಿಂಗ ಮುಂಬೈ ರಾಜಧಾನಿ. ಡಿಪಾರ್ಟ್ ಆದ್ವಿ ಈಗ ನಾವು. ಇನ್ನು ಕೆಲವೇ ಕ್ಷಣಗಳೊಳಗೆ ನಾವು ಹೋಗಿ ಮುಟ್ತೇವೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. 02252 स्पेशल पटना पर स्पेशल. ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಟ್ರೈನ್ ಇದೆ ವಾರಣಾಸಿ ನ್ಯೂ ಡೆಲ್ಲಿ ಮಹಾಮಾನ ಎಕ್ಸ್ಪ್ರೆಸ್. ಇದ್ರ ಕೋಚ್ ನೋಡ್ರಿ ಏನು ಅನ್ನಾವತ್ ಐತಿ. ಟ್ರೈನ್ ಡಿಪಾರ್ಟ್ ಆಗತ್ತೈತ್ರಿ. ನಮ್ಮ ಮಲಾರ್ ಬೈ ಈಗ ತಮ್ಮನೇಲಿ ತೊಗೊಳತ್ತಾರ. ನಾವೀಗ ಎಂಟ್ರ್ ಆಗತ್ತೀವಿ ರೀ ಫೈನಲಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಗೆ. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ.
ಸ್ವರ್ಣ ಜಯಂತಿ ರಾಜಧಾನಿ ಎಕ್ಸ್ಪ್ರೆಸ್ साबरमती न्यू दिल्ली ಸ್ವರ್ಣ ಜಯಂತಿ ಇದು ಸಾಬರ್ಮತಿಯಿಂದ ನ್ಯೂ ದಿಲ್ಲಿ ಯಾಕೆ ಓಡಾತದ್ರಪ್ಪ ಅಂದ್ರೆ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಮೇಂಟೆನೆನ್ಸ್ ಒಳಗೈತಿ. ಅದ್ರ ಸಂಬಂಧ ಈಗ ಎಲ್ಲ ಆಲ್ಮೋಸ್ಟ್ ಆಶ್ರಮ ಎಕ್ಸ್ಪ್ರೆಸ್ ಸಾಬರ್ಮತಿ ಎಲ್ಲ ಆಶ್ರಮ ಎಕ್ಸ್ಪ್ರೆಸ್ ರಾಜಧಾನಿ ಎಲ್ಲ ಸಾಬರ್ಮತಿ ರೈಲ್ವೆ ಸ್ಟೇಷನಿಂದ ಒರಿಜಿನೇಟೆಡ್ ಟರ್ಮಿನೇಟ್ ಆಗತ್ತವ. ಬಂದಂತೂ ತಲುಪಿದೀವಿ ಈಗ ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನೋಡ್ರಿ ಎಲ್ಲರೂ ಅದೇವಿ. ಈಗ ನೆಕ್ಸ್ಟ್ ಜರ್ನಿಗೆ ತಯಾರಿ ಮಾಡ್ಕೊಳಕ್ಕೆ ನಾವು ಹೊಂಟೇವಿ ಹೋಟೆಲ್ ಸಾಹಿಬ್ಗೆ. ಮುಂದೆ ವಿಡಿಯೋ ಒಳಗೆ ಸಿಗೋಣಂತ್ರಿ. ಇನ್ನು ಇದ್ರೊಳಗೆ ಅಷ್ಟು ಕ್ರಾಸಿಂಗ್ಸ್ ತೊಗೊಂಡಿಲ್ಲ ಏನಿಲ್ಲ. ಒಂದು ಜನರಲ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಅದ್ರದ್ದು ನಂದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿರೋದು ನಮ್ಮ ಚಾನಲ್. ಅದಕ್ಕೆ ಈ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ನೆಕ್ಸ್ಟ್ ಸ್ಟೋರಿ ಒಳಗೆ ಜಾಯ್ನ್ ಆಗೋಣ ನಿಮ್ಮ ಜೊತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತು.